ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿಯ ಶಾಪದಿಂದ ತಾರುಣ್ಯದಲ್ಲಿಯೇ ಮಾರಕ ಕಾಯಿಲೆಗಳಿಗೆ ಜನರು ತುತ್ತಾಗ್ತಿದ್ದಾರೆ. ಅಂತಹ ಕಾಯಿಲೆಗಳಲ್ಲಿ ಒಂದು ಈ ಆರ್ಥ್ರೈಟಿಸ್. ಮನುಷ್ಯನ ದೇಹವನ್ನು ಜರ್ಜರಿತಗೊಳಿಸದಂತಹ ಕಾಯಿಲೆಗಳಲ್ಲಿ ಆರ್ಥ್ರೈಟಿಸ್ ಅಂದರೆ ಸಂಧಿವಾತವು ಕೂಡ ಒಂದಾಗಿದೆ. ಮೊದಲೆಲ್ಲ ಆರ್ಥ್ರೈಟಿಸ್ ವೃದ್ಧಾಪ್ಯದಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಮೂಳೆಯ ಸವೆತದಿಂದ ವೃದ್ಧಾಪ್ಯದಲ್ಲಿ ನೋವು ಕಾಣಿಸ್ಕೊಳ್ತಿತ್ತು. ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಮತ್ತು ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಆರ್ಥ್ರೈಟಿಸ್ ರೋಗದ ಲಕ್ಷಣಗಳಾಗಿದೆ. ಇನ್ನು ಆಧುನಿಕ ಜೀವನ ಶೈಲಿ ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸ್ಕೊಳ್ತಾ ಇದೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆ ಆಗಿರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದರೆ ಈ ಕಾಯಿಲೆಯಿಂದ ನಾವೆಲ್ಲರೂ ಕೂಡ ದೂರ ಆಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯೋದ್ರಿಂದ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಹಾಗಿದ್ರೆ ಹೋಮಿಯೋಪತಿಯಲ್ಲಿ ಇರತಕ್ಕಂಥ ಚಿಕಿತ್ಸೆಗಳಾದರೂ ಏನು, ಆರ್ಥ್ರೈಟಿಸ್ಗೆ ಎಷ್ಟು ವಿಧವಾದಂತಹ ಆರ್ಥ್ರೈಟಿಸ್ಗಳಿದೆ ಅಂತ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ನಾಜಿಯಾ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಚಳಿಗಾಲ ಬೇರೆ, ಈಗ ಎಲ್ಲರೂ ಕೂಡ ಆರ್ಥ್ರೈಟಿಸ್ ರೋಗದಿಂದ ಯಾರೆಲ್ಲ ಬಳಲ್ತಾ ಇರ್ತಾರೋ ರೋಗ ಉಲ್ಬಣ ಆಗುವಂಥ ಸಮಯ. ತುಂಬಾನೇ ಪೇನ್ ಅಂತ ಹೇಳ್ತಾರೆ, ಕೈ ಕಾಲು ಹಿಡ್ಕೊಳ್ತಾ ಇದೆ, ಸಂಧಿವಾತ ಹೆಚ್ಚಾಗ್ತಾ ಇದೆ, ಇಂಥ ಫುಡ್ ತಿಂದರೆ ಆಗ್ತಿಲ್ಲ ಅಂತೆಲ್ಲ ತುಂಬ ಕಂಪ್ಲೇಂಟ್ಸ್ಗಳು ಕೇಳ್ತಾ ಇದ್ವಿ. ಈ ಆರ್ಥ್ರೈಟಿಸ್ ಅನ್ನೋದು ಈ ಚಳಿಗಾಲದಲ್ಲಿ ಯಾವ ರೀತಿ ಉಲ್ಬಣ ಆಗುತ್ತೆ? ಮೊದಲನೇದಾಗಿ ಆರ್ಥ್ರೈಟಿಸ್ ಎಂಬುದು ನಮ್ಮ ಜಾಯಿಂಟ್ಸಲ್ಲಿ ಯಾವಾಗ ಇನ್ಫ್ಲಮೇಷನ್ ಕಾಣಿಸ್ಕೊಳ್ಳುತ್ತೆ, ನೋವು ಕಾಣಿಸ್ಕೊಳ್ಳುತ್ತೆ, ಊತ ಕಾಣಿಸ್ಕೊಳ್ಳುತ್ತೆ, ಈ ಕಂಡೀಷನ್ಸನ್ನು ನಾವು ಆರ್ಥ್ರೈಟಿಸ್ ಸಮಸ್ಯೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಆಲ್ ನಮ್ಮ ಜಾಯಿಂಟ್ಸಲ್ಲಿ 1 ತಿಂಗಳು 2 ತಿಂಗಳಿಂದ ನೋವು ಕಂಡು ಬರ್ತಾ ಇದೆ. ಆ ನೋವು ಕಮ್ಮಿ ಆಗ್ತಾ ಇಲ್ಲ, ಅಥವಾ ಊತ ಕಾಣಿಸ್ಕೊಳ್ತಾ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ, ಇನ್ನು ಹೆಚ್ಚಾಗ್ತಾನೆ ಹೋಗಿದೆ. ಇನಿಷಿಯಲಿ ಏನು ಪ್ರಿವೆಂಟಿವ್ ಮೆಷರ್ಸ್ ಇದೆಯಾ ತೊಗೊಂಡಿದ್ದೀವಿ, ಆದ್ರೂ ಈ ಒಂದು ಸಮಸ್ಯೆ ಹಾಗೆ ಉಳ್ಕೊಳ್ತಾ ಇದೆಯಂದರೆ ಡೆಫಿನೆಟ್ಲಿ ವೈದ್ಯರನ್ನು ಕನ್ಸಲ್ಟ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಜಾಯಿಂಟ್ಸ್ ಎಂಬುದು ತುಂಬಾ ಒಂದು ಸೆನ್ಸಿಟಿವ್ ಆಗಿರುವ ಏರಿಯಾ ಅಂತ ಹೇಳ್ಬೋದು ನಮ್ಮ ಬಾಡಿಯಲ್ಲಿ. ಸೊ ಎಸ್ಪೆಷಲಿ ನಮ್ಮ ಬಾಡಿಯಲ್ಲಿ ವೇಟ್ ಬೇರಿಂಗ್ ಜಾಯಿಂಟ್ಸ್ ಏನಿದೆಯೋ, ಸೊ ನಮ್ಮ ನೀ ಜಾಯಿಂಟ್ ಇರ್ಬೋದು, ಅಥವಾ ನಮ್ಮ ಆ್ಯಂಕಲ್ ಜಾಯಿಂಟ್ಸ್ ಇರ್ಬೋದು, ಹಿಪ್ ಜಾಯಿಂಟ್ ಇರ್ಬೋದು, ಸೊ ಕೂತ್ಕೊಂಡಾಗ ಇರ್ಬೋದು ಅಥವಾ ನಿಂತ್ಕೊಂಡಾಗ ಹೆಚ್ಚಾಗಿ ಈ ಜಾಯಿಂಟ್ಸ್ಗಳ ಮೇಲೆ ಹೆಚ್ಚು ಪ್ರೆಷರ್ ಬೀಳ್ತಾ ಇರುತ್ತೆ. ಸೊ ಅದರಿಂದಾಗಿ ಇವೆಲ್ಲ ಜಾಯಿಂಟ್ಸ್ಗಳು ಎಫೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಹಿಂದೆ ನಾವು ನೋಡ್ತಿದ್ವಿ ಜಸ್ಟ್ ಏಜ್ ರಿಲೇಟೆಡ್, ಅಂದರೆ ವಯಸ್ಸಾದ ಮೇಲೆ ಆಲ್ಮೋಸ್ಟ್ 50-55 ಇಯರ್ಸ್ ಆದಮೇಲೆ ಜಾಯಿಂಟ್ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುವುದನ್ನು ನಾವು ನೋಡ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲಿಂದ ಇರ್ಬೋದು, ಅಥವಾ ನಮ್ಮ ಫುಡ್ ಪ್ಯಾಟರ್ನಿಂದ ಇರ್ಬೋದು, ಅಥವಾ ನಮ್ಮಲ್ಲಿರುವ ಬೇರೆ ರೀತಿಯ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಇರ್ಬೋದು, ಹಾರ್ಮೋನಲ್ ಸಮಸ್ಯೆಗಳಿಂದ ಇರ್ಬೋದು, ಜಾಯಿಂಟ್ ಸಮಸ್ಯೆಗಳು ಪರ್ಟಿಕ್ಯುಲರ್ ಏಜ್ ಆದ ಮೇಲೇ ಕಂಡು ಬರತ್ತಂತ ಹೇಳೋಕ್ಕಾಗಲ್ಲ. ಖಂಡಿತವಾಗಿಯೂ ಅದು ಬೇಗನೆ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಅಂದರೆ ಎಸ್ಪೆಷಲಿ ಈ ಆಸ್ಟಿಯೋಆರ್ಥ್ರೈಟಿಸ್ ಎಂಬ ಒಂದು ಸಮಸ್ಯೆ. ಸೊ ಲಾರ್ಜರ್ ಜಾಯಿಂಟ್ಸ್ ಎಲ್ಲಿ ಎಫೆಕ್ಟ್ ಆಗ್ತಾ ಹೋಗ್ತಾ ಇದೆ, ನಮ್ಮ ಜಾಯಿಂಟ್ ನೀ ಜಾಯಿಂಟ್ ಅಥವಾ ಆ್ಯಂಕಲ್ ಜಾಯಿಂಟ್ ಅಥವಾ ಹಿಪ್ ಜಾಯಿಂಟಲ್ಲಿ ಅಥವಾ ನಮ್ಮ ಶೋಲ್ಡರ್ ಜಾಯಿಂಟಲ್ಲಿ ನೋವು ಬರ್ತಾ ಇದೆ, ಈ ನೋವು ಹೆಚ್ಚಾಗ್ತಾ ಇದೆ ಅಂದರೆ ಅದು ಯಾವ ಕಾರಣದಿಂದ ಈ ಒಂದು ನೋವು ಬರ್ತಾ ಇದೆಯಾ ಅಂತ ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಬರೀ ನೋವನ್ನು ಕಮ್ಮಿ ಮಾಡೋದು, ಬರೀ ಮುಲಾಮನ್ನು ಹಚ್ಚೋದು ಅಥವಾ ಪೇನ್ ಕಿಲ್ಲರ್ ಮಾತ್ರ ತಗೊಳ್ಳೋದು ಇದಕ್ಕೆ ಸೊಲ್ಯೂಷನ್ ಆಗಲ್ಲ. ಅದು ಯಾವ ಥರದ ಆರ್ಥ್ರೈಟಿಸ್ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವ ಸರಿಯಾಗಿರುವ ಒಂದು ಟ್ರೀಟ್ಮೆಂಟ್ಸನ್ನು ಪಡೆದುಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಆರ್ಥ್ರೈಟಿಸ್ ಎಂಬ ಈ ಸಮಸ್ಯೆಯು ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಸೊ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಹೋಗುತ್ತೆ. ಇನಿಷಿಯಲ್ ಸ್ಟೇಜಸಲ್ಲಿ ತುಂಬ ದೂರ ನಡೆದ್ರೆ ಮಾತ್ರ ಸಮಸ್ಯೆ ಬರ್ಬೋದು. ಸೊ ಆ ಸ್ಟೇಜಲ್ಲಿ ಏನು ಮಾಡ್ತಾರೆ, ತುಂಬ ಜನ ಅದನ್ನು ನಿಗ್ಲೆಕ್ಟ್ ಮಾಡ್ತಾರೆ. ಸೊ ಒಂದಷ್ಟು ದೂರ ಓಡದಿದ್ರೆ ಮಾತ್ರ ನೋವು ಕಂಡು ಬರುತ್ತೆ, ಅದು ಯಾವಾಗಲೂ ಒಂದ್ಸತಿ ನೋವು ಕಂಡು ಬರ್ತಾ ಇರುತ್ತೆ. ಬಟ್ ಲೇಟರ್ ಸ್ಟೇಜಸಲ್ಲಿ ಆ್ಯಸ್ ದ ಡಿಸೀಸ್ ಪ್ರೋಗ್ರೆಸ್ಸಸ್, ಸೊ ಒಂದು ಸ್ವಲ್ಪ ದೂರ ನಡೆದ್ರೂ ನೋವು ಬರುವಂಥದ್ದು, ಒಂದು ಸ್ವಲ್ಪ ನಿಂತ್ಕೊಂಡು ಕೆಲಸ ಮಾಡಿದ್ರೂ ನೋವು ಬರುವಂಥದ್ದು, ನೋವಿನ ಜೊತೆಯಲ್ಲಿ ಕಾಲು ಊತ ಕಾಣಿಸ್ಕೊಳ್ಳೋದು ಅಥವಾ ಮಂಡಿ ಊದ್ಕೊಳ್ಳೋ ಅಂಥದ್ದು, ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈವನ್ ಲೇಟರ್ ಸ್ಟೇಜಸ್ ಆ ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಇದೆ ಅಂದರೆ ಸುಮ್ಮನೆ ಕೂತ್ಕೊಂಡ್ರೂ ನೋವು ಬರೋದು, ಈ ಥರ ಲಕ್ಷಣಗಳು ಹೆಚ್ಚಾಗ್ತಾ ಹೋಗಿರುತ್ತೆ. ಸೊ ಬರೀ ಪೇನ್ ಕಿಲ್ಲರ್ಸ್ ಅಥವಾ ಬರೀ ಅದಕ್ಕೇನೋ ಒಂದು ಪ್ರಿವೆಂಟಿವ್ ಮೆಷರ್ಸ್ ಅಂತ ತಗೊಳ್ಳೋದು ಒಂದೇ ಅಲ್ಲ, ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೇದಂತ ಹೇಳ್ಬೋದು. ಸೊ ಲಾರ್ಜರ್ ಜಾಯಿಂಟ್ಸ್ ಎಫೆಕ್ಷನ್ ಅಂದಾಗ ಈ ಒಂದು ಕಾಯಿಲೆನ ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದು ನಮ್ಮ ಮೂಳೆಗಳು ಸವಿಯೋದ್ರಿಂದ ಕಾಣಿಸ್ಕೊಳ್ಳೋ ಒಂದು ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೊ ನಮ್ಮ ಜಾಯಿಂಟ್ಸ್ ಮಧ್ಯದಲ್ಲಿ ಏನು ಪದ್ರೆ ಇರುತ್ತೋ, ಕಾರ್ಟಿಲೇಜ್ ಅಂತ ಏನು ಕರಿತೀವಿ ನಾವು, ಅದಕ್ಕೆ ಅದು ವೇರ್ ಆ್ಯಂಡ್ ಟೇರ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಯಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಜೆಲ್ ಅಂಶ, ಈ ಜೆಲ್ ಏನಿದೆಯೋ ನಮ್ಮ ಜಾಯಿಂಟ್ಸ್ ಡ್ಯಾಮೇಜ್ ಆಗಬಾರ್ದಂತ ನೋಡ್ಕೊಳ್ಳೋ ಒಂದು ಅಂಶ. ಸೊ ಈ ಸೈನೋವಿಯಲ್ ಫ್ಲೂಯಿಡ್ ಕಮ್ಮಿ ಆಗೋದ್ರಿಂದ ಕಮ್ಮಿ ಆಗಿಬಿಟ್ಟು 2 ಮೂಳೆಗಳು ಒಂದಕ್ಕೊಂದು ರಬ್ ಆಗ್ತಾ ಹೋಗುತ್ತೆ. ರಬ್ಬಿಂದ ವೇರ್ ಆ್ಯಂಡ್ ಟೇರ್, ನಮ್ಮ ಕಾರ್ಟಿಲೇಜ್ ವೇರ್ ಆ್ಯಂಡ್ ಟೇರ್ಗೆ ಎಕ್ಸ್ಪೋಸ್ ಆಗುತ್ತೆ. ಸೊ ಅದರಿಂದಾಗಿ ಇನಿಷಿಯಲ್ ಸ್ಟೇಜಸಲ್ಲಿ ಒಂದು ಜಾಯಿಂಟಲ್ಲಿ ನೋವು ಬರಬಹುದು. ಆ ಜಾಯಿಂಟಲ್ಲಿ ನೋವು ಇರೋದ್ರಿಂದ ಈಗ ನಾರ್ಮಲ್ ಆಗಿ ಇನ್ನೊಂದು ಜಾಯಿಂಟ್ ಮೇಲೆ ಭಾರ ಹಾಕಿ ನಡೆಯೋದು ಅದು ತುಂಬ ಕಾಮನ್. ಸೊ ಒಂದು ಜಾಯಿಂಟಿಂದ ನೋವು ಇರೋದ್ರಿಂದ ಇನ್ನೊಂದು ಜಾಯಿಂಟ್ ಮೇಲೆ ಭಾರ ಹಾಕಿ ನಡೀತಾರೆ. ಸೊ 2 ಕಾಲಲ್ಲೂ ಈ ಸಮಸ್ಯೆ ಪ್ರೋಗ್ರೆಸ್ ಆಗುವ ಸಾಧ್ಯತೆ ಇರುತ್ತೆ.
ಸೊ ಆಸ್ಟಿಯೋಆರ್ಥ್ರೈಟಿಸ್ ಯೂಶಲಿ ಮೂಳೆಗಳ ಸವೆತದಿಂದ ಮೂಳೆಗಳು ಸವಿಯೋದ್ರಿಂದ ಕಾಣಿಸ್ಕೊಳ್ಳೋ ಒಂದು ಆರ್ಥ್ರೈಟಿಸ್ ಅಂತ ಹೇಳ್ಬೋದು ನಾವು. ಸೊ ಇದರಲ್ಲಿ ಯೂಶಲಿ ಕ್ಯಾಲ್ಶಿಯಂ ಕೊರತೆ, ವೈಟಮಿನ್ ಡಿ ಕೊರತೆ ಇವೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಜೊತೆಯಲ್ಲಿ ವೇಟ್ ಬೇರಿಂಗ್ ಜಾಯಿಂಟ್ ಇರೋದ್ರಿಂದ, ಬಾಡಿ ವೇಟ್ ಇನ್ಕ್ರೀಸ್ ಆಗಿರೋದ್ರಿಂದ ಕೂಡ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡುಬರ್ಬೋದು. ಓಕೆ ವೀಕ್ಷಕರೇ, ನೀವೇನಾದರೂ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಲ್ಲಿ ನಿಮ್ಮಲ್ಲಿ ಏನಾದರೂ ಆರ್ಥ್ರೈಟಿಸ್ ಸಮಸ್ಯೆಗಳಿದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡ್ಬೋದು. ಡಾಕ್ಟರ್ ನಾಸಿಯಾ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆ ನಾವು ಇತ್ತೀಚಿನ ನಿರ್ಮಾಣಗಳನ್ನು ಗಮನಿಸ್ತಾ ಇದ್ದೀವಿ, ಮಹಿಳೆಯರಲ್ಲಿ ಹೆಚ್ಚಾಗಿ ಆರ್ಥ್ರೈಟಿಸ್ ಬಾಧಿಸ್ತಾ ಇದೆ. ಆಫ್ಟರ್ ಮೆನೋಪಾಸ್ ಇರ್ಬೋದು ಅಥವಾ ಡೆಲಿವರಿ ಆದ ನಂತರದಲ್ಲಿ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ತುಂಬ ಕಂಪ್ಲೇಂಟ್ಸ್ ಏನಂದರೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗೂ ಕೂಡ ಇರಲಿಲ್ಲ, ಆದರೆ ನಮಗೆ ಅರ್ಲಿ ಏಜಲ್ಲಿ ಡಿಟೆಕ್ಟ್ ಆಗಿದೆ, ಏನು ಕಾರಣ ಇದಕ್ಕೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಈ ಬಗ್ಗೆ? ಡೆಫಿನೆಟ್ಲಿ ನೋಡಿ, ಎಸ್ಪೆಷಲಿ ಲೇಡೀಸಲ್ಲಿ ಆರ್ಥ್ರೈಟಿಸ್ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಂತ ಹೇಳ್ಬೋದು. ಸೊ ಆಸ್ಟಿಯೋಆರ್ಥ್ರೈಟಿಸ್ಸೇ ತಗೊಂಡ್ರು ನಾವು ಮೇಲ್ ಇಷ್ಟು ಫೀಮೇಲ್ ರೇಷಿಯೋ 2:1, ಇಬ್ಬರು ಹೆಂಗಸರಲ್ಲಿ ಒಂದು ಸಮಸ್ಯೆ ಬರ್ತಾ ಇದೆ ಅಂದರೆ ಒಬ್ಬರೇ ಮೇಲಲ್ಲಿ ಒಂದು ಸಮಸ್ಯೆ ಬರ್ಬೋದು. ಯಾಕಂದರೆ ನೋಡಿ, ಯೂಶಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು ಅಥವಾ ಡೆಲಿವರಿ ಆದಮೇಲೆ ತುಂಬ ಜನ ಸಪ್ಲಿಮೆಂಟ್ಸ್ ಅಂತ ಸರಿಯಾಗಿ ಫಾಲೋ ಮಾಡಿರಲ್ಲ. ಸೊ ಅವ್ರ ಬಾಡಿಯಲ್ಲಿರುವ ಕ್ಯಾಲ್ಶಿಯಂ ಆ ಒಂದು ಮಗು ಬೆಳವಣಿಗೆ ಆಗೋಕ್ಕೆಲ್ಲ ಯೂಸ್ ಆಗ್ತಾ ಇರುತ್ತೆ. ಸೊ ತುಂಬ ಸತಿ ನಾವು ನೋಡಿದ್ದೀವಿ, ಡೆಲಿವರಿ ಆದ ತಕ್ಷಣ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಅಥವಾ ಆ ವಿಟಮಿನ್ ಸಪ್ಲಿಮೆಂಟ್ಸ್ ಏನು ತಗೊಳ್ತಿರ್ತಾರೋ ಅದನ್ನು ಸ್ಟಾಪ್ ಮಾಡಿರ್ತಾರೆ. ಸೊ ಮಗುವಿಗೆ ಫೀಡಿಂಗ್ ಮಾಡೋದ್ರಿಂದ ಅವ್ರ ಬಾಡಿಯಲ್ಲಿರುವ ಕ್ಯಾಲ್ಶಿಯಂ ಅಂಶ ಕಮ್ಮಿ ಆಗ್ತಾ ಹೋಗೋದು. ಇದೇ ಅಲ್ಲದೆ ಫೀಮೇಲ್ ಬಾಡಿಯಲ್ಲಿ ವೇಟ್ ಪುಟ್ ಆನ್ ಆಗುವ ಟೆಂಡೆನ್ಸಿ ಕೂಡ ಹೆಚ್ಚಾಗಿರುತ್ತೆ. ಸೊ ಮೆಟಬಾಲಿಕ್ ಡಿಸಾರ್ಡರ್ಸಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸಿಂದ, ಮುಟ್ಟಲ್ಲಿ ಏರ್ಪೇರ್ ಕಂಡುಬರೋದು ಅಥವಾ ಥೈರಾಯ್ಡ್ ಸಮಸ್ಯೆಗಳು ಕಂಡುಬರ್ತಾ ಇರೋದ್ರಿಂದ ಒಬೇಸಿಟಿ ಪ್ರಾಬ್ಲಮ್ ಹೆಚ್ಚಾಗಿ ಕಂಡುಬರ್ತಾ ಇದೆ ಅಂತ ಹೇಳ್ಬೋದು ನಾವು. ಸೊ ಒಂದು ಇದಕ್ಕೆ ಲೈಫ್ ಸ್ಟೈಲ್ ನಮ್ಮ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಲೇಡೀಸಲ್ಲಿ ಏನಾಗುತ್ತೆ ಅಂದರೆ ವಾಕ್ ಇರ್ಬೋದು ಅಥವಾ ಎಕ್ಸಸೈಸಸ್ ಇರ್ಬೋದು, ಯಾವುದೇ ರೀತಿಯ ಒಂದು ಬೇಸಿಕ್ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಮಾಡೋದು ಕಮ್ಮಿ ಅಂತ ಹೇಳ್ಬೋದು. ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡೇ ಇರೋದು, ಕಿಚನಲ್ಲಿ 2 to 3 hours ನಿಂತ್ಕೊಂಡಾದರೆ ಅಷ್ಟೇ ಅವ್ರ ಕೆಲಸ ಅಂತ ಅಂದ್ಕೊಳ್ತಾರೆ. ಸೊ ಇದೇ ನಮ್ಮಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಅಂದ್ಕೊಳ್ತಾರೆ. ಬಟ್ ಜಾಯಿಂಟ್ ಮೊಬಿಲಿಟಿ ಇರೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ರೆಡಿದ್ರೆ ಮಾತಾಡ್ಸೋಣ. ಸಂಕೇಶ್ವರದಿಂದ ಬಸವಣ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಬಸವಣ್ಣ ಅವರೇ. ಹಲೋ ಡಾಕ್ಟರ್ ಇದ್ದಾರೆ, ಮಾತನಾಡಿ ಬಸವಣ್ಣ ಅವರೇ. ಸಮಸ್ಯೆ ಏನಿದೆ? ನಮಸ್ತೆ ಮೇಡಮ್. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ನಮಗೆ ಅರ್ಥ್ರೈಟಿಸ್ ಅಂತಂದ್ರೆ ಈಗ ಜಾಯಿಂಟ್. ಹಲೋ ಹಲೋ, ಹಾಂ ಹೇಳಿ ಸರ್, ಹೇಳಿ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ಹೇಳಿ. ಮೊಣಕಾಲು ನೋವು ಮಾತ್ರ ಸ್ವಲ್ಪ ಬರ್ತಾ ಇದೆ ಮೇಡಮ್. ಓಕೆ. ಅದಕ್ಕೆ ಈಗ ಅಂದ್ರೆ ಈಗ ಒಂದು 1 year ಆಯ್ತು ಮೇಡಮ್, ಸ್ವಲ್ಪ ಪೇನ್ ಬರ್ತಾ ಇದೆ. ಅವಾಗ ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡಿಸಿದ್ವಿ ಮೇಡಮ್. ಓಕೆ. ಅವಾಗ ಅವರು ಸ್ವಲ್ಪ ಇದು ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತ ಹೇಳಿದ್ರು. ಕ್ಯಾಲ್ಸಿಯಂ ಎಲ್ಲ ಟ್ಯಾಬ್ಲೆಟ್ ತಗೊಂಡಿದ್ದೀವಿ, ಆದ್ರೂ ಕಡಿಮೆ ಆಗ್ತಾ ಇಲ್ಲ. ಓಕೆ, ನಿಮ್ಗೆ ವಯಸ್ಸು ಎಷ್ಟಾಗಿದೆ? ನಮ್ದು 38 ಮೇಡಮ್. 38 years. ಓಕೆ. 48 years ಆಗಿದೆ. ಓಕೆ, 48 ವರ್ಷ. ಸೊ ನೋಡಿ, ಏಜ್ ಆಗ್ತಾ ಆಗ್ತಾ ನಮ್ಮ ಬಾಡಿಯಲ್ಲಿ ಆ ಬೋನ್ ಡೆನ್ಸಿಟಿ ಅಂದರೆ ನಮ್ಮ ಬೋನ್ಸಲ್ಲಿರುವ ಕ್ಯಾಲ್ಶಿಯಂ ಅಂಶ ಕಮ್ಮಿ ಆಗೋದು, ವೈಟಮಿನ್ ಡಿ ಕಮ್ಮಿ ಆಗೋದನ್ನು ನಾವು ನೋಡ್ತೀವಿ. ಓಕೆ. ಸೊ ವೈಟಮಿನ್ ಡಿ ಏನಿದೆಯೋ ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಸಿಂಥಸೈಸ್ ಆಗಬೇಕಾದ್ರೆ ಬೆಳಿಗ್ಗೆ ಅಥವಾ ಸಂಜೆ ಅರ್ಲಿ ಈವ್ನಿಂಗ್ ನಾವು ಸನ್ ಎಕ್ಸ್ಪೋಸ್ ಆಗೋದು ತುಂಬ ಒಳ್ಳೇದಂತ ಹೇಳ್ಬೋದು. ಓಕೆ. ಸೊ ಇದು ಒಂದೇ ಅಲ್ಲ, ಜೊತೆಯಲ್ಲಿ ಈಗ ಆರ್ಥ್ರೈಟಿಸ್ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ. ಡೆಫಿಷಿಯನ್ಸಿಯಿಂದ ತುಂಬ ಜನರಿಗೆ ಆರ್ಥ್ರೈಟಿಸ್ ಸಮಸ್ಯೆ ಬರುತ್ತೆ. ಅದಕ್ಕೆ ಬರೀ ನಾವೊಂದು ಸಪ್ಲಿಮೆಂಟ್ಸ್ ತಗೊಳ್ಳೋದು ಒಂದೇ ಸೊಲ್ಯೂಷನ್ ಅಂತ ಹೇಳೋಕ್ಕಾಗಲ್ಲ. ಸೊ ಎಷ್ಟೋ ಜನ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಅಥವಾ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಅಂತ ತಗೊಳ್ತಿರ್ತಾರೆ. ಬಟ್ ಅದು ಸರಿಯಾಗಿ ನಮ್ಮ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನ್ಯಾಚುರಲಿ ನಮ್ಮ ಬಾಡಿಯಲ್ಲಿ ಈ ಒಂದು ಅಬ್ಸಾರ್ಪ್ಷನ್ ಇಂಪ್ರೂವ್ ಮಾಡೋಕ್ಕೆ, ನಮ್ಮ ಬೋನ್ ಡೆನ್ಸಿಟಿಯನ್ನು ಇಂಪ್ರೂವ್ ಮಾಡೋಕ್ಕೆ ನಾವು ಮೆಡಿಕೇಶನ್ ಅಂತ ಕೂಡ ತಗೊಳ್ಳುವ ಅವಶ್ಯಕತೆ ಬರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ತಗೊಳ್ತಾ ಹೋದಂಗೆ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಜೊತೆಯಲ್ಲಿ ಈ ಬೋನ್ಸಲ್ಲಿ ಏನು ವೇರ್ ಆ್ಯಂಡ್ ಟೇರ್ ಕಾಣಿಸ್ಕೊಳ್ತಾ ಇದೆ, ಆ ಕಾರ್ಟಿಲೇಜ್ ಏನು ಸವೆತಾ ಇದೆ ಅದನ್ನು ಸರಿಪಡಿಸೋಕ್ಕೂ ಕೂಡ, ಅದನ್ನು ಮುಂದಕ್ಕೆ ಪ್ರೋಗ್ರೆಸ್ ಆಗಬಾರ್ದಂತ ನೋಡೋಕ್ಕೂ ಕೂಡ ನಾವು ಔಷಧಿ ಕೊಡ್ತಾ ಹೋಗ್ಬೋದು. ಓಕೆ, ಧನ್ಯವಾದ ಬಸವಣ್ಣ ಅವರೇ ಕರೆ ಮಾಡೋದಕ್ಕಾಗಿ. ಗಂಗಾವತಿಯಿಂದ ನರ್ಸಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನರ್ಸಪ್ಪ ಅವರೇ. ಓಕೆ, ಥ್ಯಾಂಕ್ ಯು ಮೇಡಮ್. ನರ್ಸಪ್ಪ ಅವರೇ, ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ. ಸ್ವಲ್ಪ ಮ್ಯೂಟ್ ಆಗಿದೆ ಮೇಡಮ್. ಮಾತಾಡಿ. ಹಲೋ ಹಲೋ, ಹೇಳಿ ಮೇಡಮ್. ಅದೇ ನನಗೆ ಈಗ ಮೊಣಕಾಲಲ್ಲಿ ಪೇನ್ ಇದೆ, ಪೇನ್ ಆಗಿ ವಾಕ್ ಮಾಡಿದ್ರೆ. ಸೊ ಏನಾದರೂ ಡಾಕ್ಟರ್ ತೋರಿಸಿದ್ರೆ ಅದು ಡ್ಯಾಮೇಜ್ ಆಗಿರುತ್ತೆ ಮೇಡಮ್. ಏನಾಗಿದೆ ಅಂತ ಹೇಳಿದ್ದಾರೆ? ಡ್ಯಾಮೇಜ್ ಅಂದ್ರೆ ನಿಮ್ಮ ಮೊಣಕಾಲು ಸ್ವಲ್ಪ ಸೌತ್ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಓಕೆ. ನಾನು ಪೋಲಿಯೋ ಪೇಷಂಟ್ ಮೇಡಮ್. ನನಗೆ ಪೋಲಿಯೋ ಆಗಿತ್ತು 6 ವರ್ಷದಿಂದ. ನನಗೆ 38 ಏಜ್ ಮೇಡಮ್ ಈಗ ನನಗೆ. ಓಕೆ. ಸೊ ನೋಡಿ, ಈ ಡಿಜೆನರೇಷನ್ ಮೂಳೆ ಸವಿಯೋದು ಪ್ರೋಗ್ರೆಸ್ ಆಗೋ ಒಂದು ಸಮಸ್ಯೆ. ಸೊ ಮಂಡಿಯಲ್ಲಿ ಅಥವಾ ಆಂಕಲ್ ಜಾಯಿಂಟಲ್ಲಿ ಅಥವಾ ನಮ್ಮ ಹಿಪ್ ಜಾಯಿಂಟಲ್ಲಿ ಇನಿಷಿಯಲ್ ಸ್ಟೇಜಸಲ್ಲಿ ಕಂಡು ಬರುತ್ತೆ ಇದು.
ಸೊ ಅದನ್ನು ಮುಂದಕ್ಕೆ ಪ್ರೋಗ್ರೆಸ್ ಆಗೋದನ್ನು ನಾವು ಅವಾಯ್ಡ್ ಮಾಡಲೇಬೇಕು. ಯಾಕಂದರೆ ಪ್ರೋಗ್ರೆಸ್ ಆಗ್ತಾ ಇದೆಯಂದರೆ ಡೆಫಿನೆಟ್ಲಿ ಜಾಯಿಂಟ್ ಡಿಫಾರ್ಮಿಟೀಸ್ ಕಂಡು ಬರ್ಬೋದು, ಅಥವಾ ಮೂಳೆ ಇನ್ನಷ್ಟು ಸವಿಬಹುದು, ಆ್ಯಂಡ್ ಫೈನಲ್ ಆಗಿ ಇದೊಂದು ಸರ್ಜರಿ ರಿಲೇಟೆಡ್ ಪ್ರಾಬ್ಲಮ್ಮು ಆಗುವ ಸಾಧ್ಯತೆ ಇರುತ್ತೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಇದನ್ನು ಕಂಡು ಹಿಡಿದಿದ್ದೀವಿ, ಇವಾಗ ಪ್ರಾಬ್ಲಮ್ ಇದೆಯಂತ ಗೊತ್ತಾಗಿದೆ ಅಂದರೆ ಕಂಟಿನ್ಯೂಸ್ ಆಗಿ ನೀವು ಮೆಡಿಕೇಷನನ್ನು ಬರೀ ಪೇನ್ ಕಿಲ್ಲರನ್ನು ತೊಗೊಳ್ಳೋದು ಇದಕ್ಕೆ ಸೊಲ್ಯೂಷನ್ ಅಲ್ಲ ಅಂತ ಹೇಳ್ಬೋದು. ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ತಾ ಹೋದಂಗೆ ನಿಮ್ಮಲ್ಲಿ ಸೈನೋವಿಲ್ ಫ್ಲೂಯಿಡ್ ಜನರೇಟ್ ಆಗೋಕ್ಕೆ, ಜೊತೆಯಲ್ಲಿ ಮುಂದಕ್ಕೆ ಈ ಕ್ಯಾಪ್ಸ್ಯೂಲ್ ಅಥವಾ ಈ ಕಾರ್ಟಿಲೇಜ್ ಏನಿದೆಯೋ ಇದು ಡಿಜನರೇಷನ್ ಆಗಬಾರ್ದಂತ ನೋಡ್ಕೊಳ್ಳೋಕ್ಕೆ ನಾವು ಮೆಡಿಸಿನ್ಸನ್ನು ಕೊಡ್ತಾ ಹೋಗ್ತೀವಿ. ಈಗ ನೀವು ಏನಾದರೂ ಎಕ್ಸ್ರೇ ಮಾಡಿಸಿದ್ದೀರಿ ಅಥವಾ ಬೇರೆ ರೀತಿ ಏನಾದರೂ ಟೆಸ್ಟ್ಗಳನ್ನು ಮಾಡಿಸಿದ್ದೀರಂದರೆ ಆ ರಿಪೋರ್ಟ್ಸನ್ನು ತೊಗೊಂಡು ಒಂದ್ಸತಿ ನಮ್ಮ ಕ್ಲಿನಿಕ್ಕಿಗೆ ಭೇಟಿ ಮಾಡಿ ನೀವು ಆ ರಿಪೋರ್ಟನ್ನು ನೋಡಿಬಿಟ್ಟು ಎಷ್ಟು ಮಟ್ಟಕ್ಕೆ ನಿಮ್ಮಲ್ಲಿ ಈ ಒಂದು ಕಾಯಿಲೆ ಬೆಳೆದಿದೆ ಅಂತ ತಿಳ್ಕೊಂಡು ಬೇಕಾಗಿರುವ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬಹುದು. ಓಕೆ, ಧನ್ಯವಾದ ನರ್ಸಪ್ಪ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ವಯಸ್ಸಾದವರಲ್ಲಿ ಈಗ ಆರ್ಥ್ರೈಟಿಸ್ ಅನ್ನೋದು ತುಂಬಾ ಬಾಧಿಸುತ್ತೆ, ಯಾಕಂದರೆ ಬೇರೆ ಬೇರೆ ರೀತಿ ಕಾಯಿಲೆಗಳಿರುತ್ತೆ. ಅಥವಾ ವಾಕಿಂಗ್ ಹೋಗುವಂತಹ ಸಂದರ್ಭದಲ್ಲಿ ತುಂಬ ಜನ ಬೀಳ್ತಾರೆ, ತಕ್ಷಣ ಬೇಗ ಮೂಳೆ ಮುರಿದುಕೊಳ್ಳುವಂಥದ್ದು, ಮೂಳೆ ಪೊಳ್ಳಾಗುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಅಂದರೆ ಸಪ್ಲಿಮೆಂಟ್ಸ್ ಎಷ್ಟೇ ತೊಗೊಂಡ್ರೂ ಕೂಡ ಅದಷ್ಟೊಂದು ಹೆಲ್ಪ್ ಆಗಲ್ಲ ಅಂತ ಕೇಳ್ಪಟ್ಟಿದ್ದೇವೆ. ಸೊ ಈ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದು? ಎಸ್, ಡೆಫಿನೆಟ್ಲಿ. ನೋಡಿ, ತುಂಬ ಜನರಲ್ಲಿ ಏನಾಗುತ್ತೆ ಅಂದರೆ ಒಬೆಸಿಟಿ ಪ್ರಾಬ್ಲಮಿಂದ ಅಥವಾ ತುಂಬ ಜನರಲ್ಲಿ ಒಂದು ಬಿದ್ದು ಏಟಾಗಿರುತ್ತೆ. ಆ ಟೈಮಲ್ಲಿ ಅವರಿಗೆ ಅಷ್ಟೊಂದು ನೋವು ಕಾಣಿಸ್ಕೊಳ್ಳಲ್ಲ. 1 ವರ್ಷ 6 ತಿಂಗಳಾದ ಮೇಲೆ ನೋವು ಅದೇ ಜಾಯಿಂಟಲ್ಲಿ ಕಾಣಿಸ್ಕೊಳ್ಳೋದು. ಸೊ ಈ ರೀತಿ ಕೂಡ ನಾವು ತುಂಬ ಜನರಲ್ಲಿ ನೋಡ್ತೀವಿ. ಸೊ ತುಂಬ ಸತಿ ನಾವು ಈ ಆರ್ಥ್ರೈಟಿಸ್ ಪೇಷಂಟ್ಸ್ ಜೊತೆ ನಾವು ಅವರನ್ನು ಎಕ್ಸಾಮಿನ್ ಮಾಡಿದಾಗ ಅಥವಾ ಅವ್ರ ಜೊತೆ ಮಾತಾಡಿದಾಗ ತುಂಬ ಕೇಸಸಲ್ಲಿ ಜಾಯಿಂಟ್ ಮೊಬಿಲಿಟಿ ಇರಲ್ಲ. ಅಂದರೆ ವಾಕ್ ಇರ್ಬೋದು, ಎಕ್ಸಸೈಸಸ್ ಇರ್ಬೋದು, ಅಥವಾ ಯಾವುದೇ ಒಂದು ವ್ಯಾಯಾಮ ಪದ್ಧತಿಯನ್ನು ಫಾಲೋ ಮಾಡ್ತಾ ಇರಲ್ಲ. ಸೊ ಈಗಿನ ಕಾಲದಲ್ಲಿ ಮೊನಾಟನಸ್ ಆಗಿಬಿಟ್ಟಿದೆ ಲೈಫ್. ತುಂಬನೇ ಒಂದು ಡೇ ಟು ಡೇ ರೂಟೀನ್ ಏನಿದೆಯೋ ನಮ್ಮದು, ಅದು ಮಾತ್ರ ನಾವು ಅದನ್ನು ಫಾಲೋ ಮಾಡ್ತಿದ್ದೀವಿ. ಬೆಳಿಗ್ಗೆ ಎದ್ದೇಳೋದು ಲೇಟಾಗಿ, ಕೆಲಸಕ್ಕೆ ಹೋಗೋದು ಬರೋದು 8 to 10 hours ಕೂತ್ಕೊಂಡೇ ಇರೋದು ಅಥವಾ ನಿಂತ್ಕೊಂಡೇ ಕೆಲಸ ಮಾಡೋದು, ಈ ಥರ ಫಾಲೋ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಆ ಜಾಯಿಂಟ್ಸಿಗೆ ಬೇಕಾಗಿರುವ ಮೂವ್ಮೆಂಟ್ ಯಾವಾಗ ಕಮ್ಮಿ ಇರುತ್ತೋ ಆರ್ಥ್ರೈಟಿಸ್ ಎಂಬ ಸಮಸ್ಯೆ ತುಂಬ ಬೇಗನೆ ನಮ್ಮಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಸಿಂಪಲ್ ವಾಕ್ ಮಾಡೋದ್ರಿಂದ ಅಥವಾ ಸಿಂಪಲ್ ಎಕ್ಸಸೈಸಸ್ ಮಾಡೋದ್ರಿಂದ ಎಷ್ಟೋ ಮಟ್ಟಕ್ಕೆ ನಾವು ಈ ಸಮಸ್ಯೆಗಳನ್ನ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಲೈಫ್ ಸ್ಟೈಲಿಂದ ತುಂಬಾ ಕಾಯಿಲೆಗಳು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಥೈರಾಯ್ಡ್ ಸಮಸ್ಯೆಗಳಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರ್ಬೋದು, ಒಬೆಸಿಟಿ ಎಂಬುದು ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ. ಸೊ ಒಂದೊಂದು ತಿಂಗಳಿಗೆ 1-2 kg ಹೆಚ್ಚಾಗೋದು, ಅದು ಒಂದು ವರ್ಷಕ್ಕೆ 5 to 6 kgs ಇನ್ಕ್ರೀಸ್ ಆಗಿರುವ ಪೇಷಂಟ್ಸ್ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ. ಸೊ ಬೇಸಿಕ್ಕಾಗಿ ಅವರಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಇರೋದ್ರಿಂದ, ಜಾಯಿಂಟ್ಸ್ ಮೇಲೆ ಹೆಚ್ಚು ಭಾರ ಬೀಳ್ತಾ ಇರೋದ್ರಿಂದ ಸಮಸ್ಯೆಗಳು ಕೂಡ ಬೇಗನೆ ಬೆಳೀತಾ ಇದೆ, ಡೆವಲಪ್ ಆಗ್ತಾ ಇದೆ ಅಂತ ತಿಳಿಸ್ಬೋದು. ಇನ್ನು ಕೊರೋನಾ ಇರೋದ್ರಿಂದ ತುಂಬ ಜನ ಮನೆಯಲ್ಲೇ ವಾಸಿಸ್ತಾ ಇದ್ರು. ಯಾಕಂದರೆ ಒಂದು 5-6 ತಿಂಗಳ ಕಾಲ ಲಾಕ್ ಹಾಕಿದ್ರು. ಹೊರಗಡೆ ವಾಕ್ ಇಲ್ಲ, ಬೇರೆ ಎಕ್ಸಸೈಸ್ ಇಲ್ಲ, ಕುಂತಲ್ಲೇ ಕೂತ್ಕೊಳ್ಳೋದು, ಅಥವಾ ಹೊರಗಡೆ ಹೋಗೋಕ್ಕೂ ಕೂಡ ಭಯ. ಇತ್ತೀಚಿನ ದಿನಮಾನಗಳಲ್ಲಿ ಹೊರಗಡೆ ಹೋಗಿದ್ರೆ ಏನೋ ತರಕಾರಿ ತರಕ್ಕೆ ಹೋಗಬೇಕು ಅಂದ್ರೂ ಭಯ ಪಡ್ಕೊಳ್ತಾರೆ, ಆ ಪರಿಸ್ಥಿತಿ ಇದೆ. ಸೊ ಈ ಟೈಮಲ್ಲಿ ಈಗ ಆರ್ಥ್ರೈಟಿಸ್ ಇರುವಂಥವ್ರು ರೋಗ ಉಲ್ಬಣ ಆಗುತ್ತಾ, ಹೇಗೆ, ಯಾವ ರೀತಿ ಅವ್ರು ಬ್ಯಾಲೆನ್ಸ್ ಮಾಡಬೇಕು ಅಂತೀರಿ? ಎಸ್, ಡೆಫಿನೆಟ್ಲಿ. ನೋಡಿ, ಕೆಲವೊಂದು ಆರ್ಥ್ರೈಟಿಸ್ಗಳು ನಮ್ಮ ಇಮ್ಯೂನ್ ರಿಲೇಟೆಡು ಇರುತ್ತೆ. ಸೊ ಯಾವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತಾ ಹೋಗುತ್ತೋ ಡೆಫಿನೆಟ್ಲಿ ಆರ್ಥ್ರೈಟಿಸ್ಗಳು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅದರಲ್ಲಿ ಕಾಮನ್ ಆಗಿ ಹೇಳಬೇಕಾದ್ರೆ ರುಮೆಟೋಡ್ ಆರ್ಥ್ರೈಟಿಸ್. ಸೊ ರುಮೆಟೋಡ್ ಆರ್ಥ್ರೈಟಿಸ್ ಏನಾಗುತ್ತೆ ಅಂದರೆ ನಮ್ಮ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಡೈರೆಕ್ಟ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆದ ಸಂದರ್ಭಗಳಲ್ಲಿ ನಮ್ಮಲ್ಲಿ ಈ ಒಂದು ಜಾಯಿಂಟ್ ಸಮಸ್ಯೆ ಹೆಚ್ಚಾಗ್ತಾ ಬರುತ್ತೆ. ಸೊ ಮಿಡಲ್ ಏಜ್ ಗ್ರೂಪಲ್ಲಿ, ಅದು ಚಿಕ್ಕ ವಯಸ್ಕರಲ್ಲಿ ಇರಬಹುದು ಅಥವಾ ಏಜ್ಡ್ ಪೀಪಲಲ್ಲಿ ಇರ್ಬೋದು, ರುಮೆಟೋಡ್ ಆರ್ಥ್ರೈಟಿಸ್ ಪ್ರಾಬ್ಲಮ್ ಯಾವ ಏಜಲ್ಲಾದರೂ ಕಾಣಿಸ್ಕೊಳ್ಬಹುದು. ಸೊ ಯೂಶಲಿ ರುಮೆಟೋಡ್ ಆರ್ಥ್ರೈಟಿಸಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ಜಾಯಿಂಟ್ಸ್ ಎಫೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಮ್ಮ ಕೈ ಬೆರಳುಗಳಿರ್ಬೋದು, ಕಾಲಿನ ಬೆಟ್ಟುಗಳಿರ್ಬೋದು, ರಿಸ್ಟ್ ಜಾಯಿಂಟ್ ಇರ್ಬೋದು, ಶೋಲ್ಡರ್ ಇರ್ಬೋದು, ಅಥವಾ ಎಲ್ಬೋ ಜಾಯಿಂಟ್ ಇರ್ಬೋದು, ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುತ್ತೆ ನೋವು ಈ ಜಾಯಿಂಟ್ಸ್ಗಳಲ್ಲಿ. ಸೊ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್, ಸೊ ಬೆಳಿಗ್ಗೆ ಎದ್ದಾಗ ತುಂಬಾ ಜಾಯಿಂಟ್ ಸ್ಟಿಫ್ ಆಗುವಂಥದ್ದು, ಚಳಿಗಾಲದಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗೋದು, ಜಾಯಿಂಟ್ಸ್ಗಳಲ್ಲಿ ಇನ್ಫ್ಲಮೇಷನ್, ರೆಡ್ನೆಸ್, ಜಾಯಿಂಟ್ಸ್ ಕೆಂಪಾಗ್ತಾ ಹೋಗೋದು, ಮೂವ್ಮೆಂಟ್ಸ್ ಮಾಡೋಕ್ಕೂ ತೊಂದರೆ ಆಗೋದು, ಇವೆಲ್ಲ ಸಿಂಪ್ಟಮ್ಸ್ಗಳು ರುಮೆಟೋಡ್ ಆರ್ಥ್ರೈಟಿಸ್ ಪೇಷಂಟ್ಸಲ್ಲಿ ನಾವು ನೋಡ್ತೀವಿ. ಸೊ ತುಂಬ ಜನರಲ್ಲಿ ಇನಿಷಿಯಲ್ ಸ್ಟೇಜಸಲ್ಲಿ ಬರೀ ಕೆಲವೊಂದು ಸ್ಟೆರಾಯ್ಡಲ್ ಮೆಡಿಕೇಷನ್ಸ್ ತೊಗೊಂಡಿರ್ತಾರೆ ಅಥವಾ ಪೇನ್ ಕಿಲ್ಲರ್ಸ್ ತೊಗೊಂಡಿರ್ತಾರೆ. ಸೊ ಪೇನ್ ಏನಿದೆಯೋ ಅದು ಡೇ ಟು ಡೇ ಬೇಸಿಸಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಲೆವೆಲ್ಸಲ್ಲಿ ಇರ್ಬೋದು, ಬಟ್ ಕಾಯಿಲೆ ಅದೇ ಥರ ಒಳಗಡೆ ಬೆಳೀತಾ ಇರುತ್ತೆ. ಸೊ ಅದರಿಂದಾಗಿ ಜಾಯಿಂಟ್ ಡಿಫಾರ್ಮಿಟೀಸ್ ಕೂಡ ಲೇಟರ್ ಸ್ಟೇಜಸಲ್ಲಿ ಕಂಡು ಬರ್ಬೋದು. ಸೊ ಮೇನಾಗಿ ಎಕ್ಸಸೈಸಸ್ ಕಮ್ಮಿ ಇರೋದ್ರಿಂದ ಅಥವಾ ಸ್ಟ್ರೆಸ್ ಹೆಚ್ಚಾಗಿರೋದ್ರಿಂದ ಈ ಒಂದು ಸಮಸ್ಯೆ ಕಂಡುಬರುವ ಚಾನ್ಸಸ್ ಇರುತ್ತೆ. ಆಟೋ ಇಮ್ಯೂನ್ ಡಿಸಾರ್ಡರ್ ಇರೋದ್ರಿಂದ ಡೆಫಿನೆಟ್ಲಿ ಯಾವ ಜಾಯಿಂಟ್ ಅದರಿಂದ ಸ್ಪೇರ್ ಆಗಲ್ಲ, ಅಂದರೆ ಎಲ್ಲ ಜಾಯಿಂಟ್ಸ್ ನಮ್ಮ ಬಾಡಿಯಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಜಾಯಿಂಟ್ ಇನ್ಫ್ಲಮೇಷನ್ ಹೆಚ್ಚಾಗಿ ಕಂಡುಬರ್ಬೋದು.
ಆ್ಯಂಡ್ ಲೇಟರ್ ಸ್ಟೇಜಸಲ್ಲಿ ಡಿಫಾರ್ಮಿಟೀಸ್ ಕಂಡು ಬಂದಾಗ ಡೆಫಿನೆಟ್ಲಿ ಅದು ತುಂಬಾ ಪೇನ್ಫುಲ್ ಆಗಿರುತ್ತೆ. ಇದೊಂದು ಭಯಂಕರವಾಗಿರುವ ಆರ್ಥರೈಟಿಸ್ ಅಂತಲೇ ಹೇಳ್ಬೋದು. ಸೊ ರೊಮೆಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಸ್ ತುಂಬಾ ಸಫರ್ ಆಗ್ತಾರಂತ ತಿಳಿಸ್ಬೋದು. ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ನಾಸಿ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿನ ಪಡ್ಕೋಣ. ಆಗಲೇ ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ಜೊತೆಗೆ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ರೆ, ಅಂದರೆ ಇಂಥ ಆರ್ಥರೈಟಿಸ್ ಇಂಥ ಏಜ್ ಅವ್ರನ್ನ ಅಟ್ಯಾಕ್ ಮಾಡುತ್ತೆ, ಆ ಥರ ಏನಾದರೂ ಇರುತ್ತಾ, ಹೇಗೆ? ಎಸ್, ಡೆಫಿನೆಟ್ಲಿ ಏಜ್ ರಿಲೇಟೆಡ್ ಆರ್ಥರೈಟಿಸ್ ಅಂದರೆ ವಯಸ್ಸಾದ ಮೇಲೆ ಕಂಡುಬರುವ ಆರ್ಥರೈಟಿಸ್ ಅಂದರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ನಾವು. ಈಗ ಮಿಡಲ್ ಏಜ್ ಗ್ರೂಪಲ್ಲಿ ಯೂಶಲಿ ರುಮೆಟಾಯ್ಡ್ ಆರ್ಥರೈಟಿಸ್ ಪ್ರಾಬ್ಲಮ್ ಹೆಚ್ಚಾಗಿ ಕಂಡುಬರುತ್ತಂತ ಹೇಳ್ತೀವಿ. ಸೊ ಇದರಲ್ಲಿ ಯೂಶಲಿ ಚಿಕ್ಕ ಜಾಯಿಂಟ್ಸ್ ಎಫೆಕ್ಟ್ ಆಗುವಂಥದ್ದು, ಜಾಯಿಂಟ್ಸ್ ಡಿಫಾರ್ಮಿಟೀಸ್ ಕಂಡುಬರುವಂಥದ್ದು, ಜಾಯಿಂಟ್ಸ್ ಊತ ಕಂಡುಬರುವಂಥದ್ದು, ಈ ಥರ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇದೇ ಅಲ್ಲದೆ ಗೌಟಿ ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ ನಾವು, ಇದು ಯೂಶಲಿ ನಮ್ಮಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿರುವ ಸಂದರ್ಭಗಳಲ್ಲಿ ಕಂಡುಬರುವಂಥ ಆರ್ಥರೈಟಿಸ್. ಸೊ ಯೂಶಲಿ ಯೂರಿಕ್ ಆ್ಯಸಿಡ್ ಎಂಬುದು ಇದೊಂದು ಪ್ರೋಟೀನ್ ನಮ್ಮ ಬಾಡಿಯಲ್ಲಿ ಸರಿಯಾಗಿ ಅದು ಮೆಟಬಾಲಿಸಮ್ ಆಗದೇ ಇರೋದ್ರಿಂದ ಇದು ನಮ್ಮ ಜಾಯಿಂಟ್ಸ್ ಮಧ್ಯದಲ್ಲಿ ಸೆಟಲ್ ಆಗಿಬಿಟ್ಟು ಕಲ್ಲಿನ ಆಕಾರದಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಇನ್ನು ಪುರುಷರಲ್ಲಿ ಇದು ಧೂಮಪಾನ ಮದ್ಯಪಾನ ಹೆಚ್ಚಾಗಿ ಮಾಡೋದ್ರಿಂದ ಕಂಡುಬರುವ ಸಾಧ್ಯತೆ ಇರತ್ತಂತ ಹೇಳ್ಬೋದು. ಸೊ ಈ ಥರ ಗೌಟಿ ಆರ್ಥರೈಟಿಸ್ ಇದೆಯಂತ ನಾವು ಹೆಂಗೆ ಗೊತ್ತಾಗುತ್ತಂದರೆ ಇದಕ್ಕೆ ಒಂದು ರಕ್ತ ಪರೀಕ್ಷೆ ಮಾಡಿಸ್ತೀವಿ ಅಂತ ಹೇಳ್ತೀವಿ. ಯಾಕಂದರೆ ಇವೆಲ್ಲ ತುಂಬ ಗೊತ್ತಿರಬೇಕಾಗಿರುವ ವಿಷಯಗಳು. ಯಾಕಂದರೆ ತುಂಬ ಜನ ಏನು ಅಂದ್ಕೊಳ್ತಾರೆ, ಜಾಯಿಂಟ್ ಸಮಸ್ಯೆ ಬರ್ತಾ ಇದೆ, ನಮ್ಮ ಮಂಡಿ ನೋವು ಇದೆ ಅಥವಾ ಕಾಲು ನೋವು ಇದೆ ಅಂದರೆ ಅದು ಏನೋ ಜಾಯಿಂಟ್ ಸಮಸ್ಯೆ ಇದೆ, ಪೇನ್ ಕಿಲ್ಲರ್ ತಗೊಳ್ಳೋಣ ಅಂತ ಅಂದ್ಕೊಳ್ತೀವಿ. ಬಟ್ ಆರ್ಥರೈಟಿಸಲ್ಲಿ ಹಲವಾರು ವಿಧ ಇದೆ. ಅದು ಯಾವ ಥರದ ಆರ್ಥರೈಟಿಸ್ ಅಂತ ನಾವು ತಿಳ್ಕೊಳ್ಬೇಕು. ಈಗ ಈ ಥರ ಒಂದು ಗೌಟಿ ಆರ್ಥರೈಟಿಸ್ ಎಂಬುದು ಬರೀ ನಾವೊಂದು ರಕ್ತ ಪರೀಕ್ಷೆ ಮಾಡಿದರೆ ತಾನೇ ನಮ್ಗೆ ಗೊತ್ತಾಗುತ್ತದು. ಇನಿಷಿಯಲ್ ಸ್ಟೇಜಸಲ್ಲಿ ಬರೀ ನೋವಿದೆ, ಬರೀ ಬಿಸಿ ನೀರು ಶಾಖೆ ತಗೊಳ್ಳೋದು ಅಥವಾ ಏನೋ ಒಂದು ನಮ್ಮ ಮನೆಯಲ್ಲಿ ಮುಲಾಮ್ಗಳನ್ನು ಹಚ್ಚೋದು ಇಂಥದ್ದೆಲ್ಲ ಮಾಡ್ತಾ ಹೋದರೆ ಆ ಯೂರಿಕ್ ಆಸಿಡ್ ಇನ್ನೂ ಹೆಚ್ಚಾಗ್ಬೋದು, ಬೇರೆ ಬೇರೆ ಜಾಯಿಂಟ್ಸ್ ಎಫೆಕ್ಟ್ ಆಗ್ತಾ ಹೋಗ್ಬೋದು. ಅಥವಾ ಅದು ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆ ಇದೆಯಾ ಏನಂತ ನಾವು ನೋಡಬೇಕಾಗತ್ತೆ, ಅದಕ್ಕೆ ನಾವು ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ. ಸೊ ಇನ್ವೆಸ್ಟಿಗೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟು ಬೇಗನೆ ನಾವು ಅದನ್ನು ಎಕ್ಸಾಮಿನ್ ಮಾಡಿ, ಎಷ್ಟು ಬೇಗನೆ ನಾವು ವೈದ್ಯರನ್ನು ಕನ್ಸಲ್ಟ್ ಮಾಡ್ತೀವಿ ಅಥವಾ ಎಕ್ಸಾಮಿನೇಷನ್ ಮಾಡಿಸ್ತೀವಿ, ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ, ಅಷ್ಟೇ ಉತ್ತಮ ಅಂತ ಹೇಳ್ಬೋದು. ಆ ಆರ್ಥರೈಟಿಸ್ ಎಂಬ ಈ ಒಂದು ಸಮಸ್ಯೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ಇನ್ನು ಅದು ಬೆಳೀತಾ ಇದೆ, ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಜಾಯಿಂಟ್ಸ್ ಇದರಿಂದ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಡಿಸೀಸ್ ಬೆಳೆದಾದ ಮೇಲೆ ಅದರಿಂದ ಕಾಂಪ್ಲಿಕೇಶನ್ಸ್ ಬರೋದು ತುಂಬ ಬೇಗನೆ ಅಂತ ಹೇಳ್ಬೋದು. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ನಾವು ಎಕ್ಸಾಮಿನ್ ಮಾಡಿದಲ್ಲಿ ಅಥವಾ ಕರೆಕ್ಟ್ ಆಗಿರೋ ಒಂದು ಟ್ರೀಟ್ಮೆಂಟ್ ತೊಗೊಂಡಲ್ಲಿ ಅದನ್ನು ಬೇಗನೆ ನಾವು ಕಂಟ್ರೋಲ್ ಮಟ್ಟಕ್ಕೆ ತರಬಹುದು. ಈಗ ಗೌಟಿ ಆರ್ಥರೈಟಿಸಲ್ಲಿ ಯೂಶಲಿ ನಮ್ಮ ಕಾಲಿನ ಹೆಬ್ಬೆಟ್ಟಲ್ಲಿ ನೋವು ಕಾಣಿಸ್ಕೊಳ್ಳೋದು, ಹೆಬ್ಬೆಟ್ಟು ನೋವು ಬರೋದು, ಕೆಂಪಾಗೋದು, ಊದ್ಕೊಳ್ಳೋದು, ಈ ಥರ ಲಕ್ಷಣಗಳು ಕಂಡುಬರುತ್ತೆ. ಸೊ ಅದಾದಮೇಲೆ ಆ್ಯಂಕಲ್ ಜಾಯಿಂಟಲ್ಲೂ ನೋವು ಬರ್ಬೋದು, ಆ್ಯಂಕಲ್ ಜಾಯಿಂಟ್ ಸ್ವೆಲ್ಲಿಂಗ್ ಆಗ್ಬೋದು, ನಡೆಯೋದು ಓಡಾಡೋದು ಕಷ್ಟ ಆಗ್ಬೋದು. ಸೊ ಇದೇ ಅಲ್ಲದೆ ತುಂಬ ಕೇಸಲ್ಲಿ ನಾವು ನೋಡ್ತೀವಿ ಜ್ವರ ಬಂದಾದ ಮೇಲೆ ಆರ್ಥರೈಟಿಸ್ ಸಮಸ್ಯೆ ಬರುವಂಥದ್ದು. ಸೊ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ತುಂಬ ಜನರಲ್ಲಿ ವೈರಲ್ ಫೀವರ್ ಬಂದಿರುತ್ತೆ, ಒಂದು 7-8 ದಿನ ಜ್ವರ ಇರುತ್ತೆ, ಅದಾದ ಮೇಲೆ ಜಾಯಿಂಟ್ ಸಮಸ್ಯೆಗಳು ಹಾಗೆ ಉಳ್ಕೊಂಡಿದೆ, 1 ವರ್ಷ 2 ವರ್ಷದಿಂದ ನಮ್ಮಲ್ಲಿ ಜಾಯಿಂಟ್ ಸಮಸ್ಯೆ ಇದೆಯಂತ. ಸೊ ಆ ವೈರಸ್ ಏನಿದೆಯೋ ವೈರಲ್ ಲೋಡ್ ನಮ್ಮ ಬ್ಲಡ್ಡಲ್ಲಿ ಹೆಚ್ಚಾಗಿಬಿಟ್ಟು ಅದು ನಮ್ಮ ಜಾಯಿಂಟ್ಸನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಸನ್ನು ನಾವು ಸರಿಯಾಗಿ ತಿಳ್ಕೊಂಡು ಆ ಹಿಸ್ಟ್ರಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಯಾಕಂದರೆ ಪೇನ್ ಕಿಲ್ಲರ್ಸ್ ಮಾತ್ರೆಗಳು ಬಹಳಷ್ಟು ಇವೆ. ಪೇನ್ ಕಿಲ್ಲರ್ ಕೆಲಸ ಏನಂದರೆ ಅನಾಲ್ಜೆಸಿಕ್, ಅದು ನಮ್ಮ ಪೇನನ್ನು ಕಮ್ಮಿ ಮಾಡುವಂಥದ್ದು. ಕಾಯಿಲೆ ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ರೀತಿಯ ಒಂದು ಪೇನ್ ಕಿಲ್ಲರ್ ಕೆಲಸ ಮಾಡಲ್ಲ. ಅದು ಯಾವ ಥರದ ಕಾಯಿಲೆ ಇದೆಯಂತ ತಿಳ್ಕೊಂಡು ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟನ್ನು ತಗೊಳ್ತಾ ಹೋದರೆ ನೋವು ಕೂಡ ಕಮ್ಮಿ ಆಗುತ್ತೆ, ಜೊತೆಯಲ್ಲಿ ಕಾಯಿಲೆ ಪ್ರೋಗ್ರೆಸ್ ಆಗೋದನ್ನು ಕೂಡ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಇನ್ನು ತುಂಬ ಜನ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಒತ್ತು ಕೊಡ್ತಾರೆ. ಈಗ ಎಣ್ಣೆಯಿಂದ ಮಸಾಜ್ ಮಾಡುವಂಥದ್ದು ಇದಕ್ಕೆ ಜಾಸ್ತಿ ಹೋಗ್ತಾರೆ ಹೊರತು, ಬಟ್ ಇಂಟರ್ನಲ್ ಏನು ಆಹಾರ ಸೇವನೆ ಮಾಡಬೇಕು, ಯಾವ ರೀತಿ ಮೆಡಿಕೇಶನ್ಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸೋದಲ್ಲ. ಈ ನಿಟ್ಟಿನಲ್ಲಿ ಹೋಮಿಯೋಪತಿ ಯಾವ ರೀತಿ ಸಹಕಾರಿಯಾಗಿದೆ ಅಂತ? ಎಸ್, ಡೆಫಿನೆಟ್ಲಿ ಇಂಥ ಕೇಸಸಲ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆರ್ ದ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಬರೀ ಫುಡ್ಡಿಂದ ನಮಗೆ ಕಂಪ್ಲೀಟಾಗಿ ಆ ಒಂದು ಕಾಯಿಲೆ ರಿಕವರಿ ಆಗಲ್ಲ. ಬೇಕಾಗಿರುವ ಮೆಡಿಕೇಶನ್ ಕೂಡ ಸರಿಯಾಗಿ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋದ್ರಿಂದ ಡೆಫಿನೆಟ್ ಆಗಿ ಆ ಒಂದು ಕಾಯಿಲೆಯನ್ನು ಪ್ರೋಗ್ರೆಸ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಜೊತೆಯಲ್ಲಿ ಇರುವ ಸಮಸ್ಯೆಯನ್ನು ಗ್ರ್ಯಾಜುವಲ್ ಆಗಿ ಕಮ್ಮಿ ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ಕಾಲು ನೋವು ಬರ್ತಾ ಇದೆ, ಬರೀ ಮುಲಾಮ್ ಹಚ್ಚೋದು, ಬರೀ ಎಣ್ಣೆ ಉಜ್ಕೊಳ್ಳೋದು ಅಥವಾ ಬಿಸಿ ನೀರು ಹಾಕ್ಕೊಳ್ಳೋದು ಒಂದೇ ಸೊಲ್ಯೂಷನ್ ಅಲ್ಲ. ಈಗ ಎಷ್ಟೋ ಜನರಿಗೆ ಕಾಲು ನೋವು ಬರ್ತಾ ಇದೆ, ಅದು ಆರ್ಥರೈಟಿಸ್ ಸಮಸ್ಯೆನಾ ಅಥವಾ ವೆರಿಕೋಸ್ ಸಮಸ್ಯೆ ಇದೆಯಾ ಅಥವಾ ಬೇರೆ ರೀತಿಯ ನರಗಳ ಸಮಸ್ಯೆಯಿಂದ ಬರ್ತಾ ಇದೆಯಾ ಅಂತಲೂ ಗೊತ್ತಿರಲ್ಲ. ಸೊ ಎಷ್ಟೋ ಜನರಿಗೆ ಸೊಂಟದಿಂದ ಕಾಲಿಗೆ ನೋವು ಬರ್ತಾ ಇರುತ್ತೆ, ಎಳೆತ ಬರ್ತಾ ಇರುತ್ತೆ, ಕಾಲು ಜೋಮ್ ಹಿಡಿಯುವಂಥದ್ದು, ಈ ಥರ ಸಮಸ್ಯೆಗಳಿರುತ್ತೆ. ಇವೆಲ್ಲ ತೊಂದರೆಗಳು ನರಗಳ ವೀಕ್ನೆಸ್ಸಿಂದ ಅಥವಾ ನಮ್ಮ ಸೊಂಟದಲ್ಲಿರುವ ಮೂಳೆಗಳು ವೀಕ್ ಆಗ್ತಾ ಇರೋದ್ರಿಂದ ಡಿಸ್ಕ್ ಸಮಸ್ಯೆಯಿಂದ ಕಂಡುಬರುತ್ತಂತ ನಾವು ಹೇಳ್ತೀವಿ. ಈ ಒಂದು ವಿಷಯ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಪೇಷಂಟ್ಸನ್ನು ಎಕ್ಸಾಮಿನ್ ಮಾಡಿದಾಗ ಅಥವಾ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ.
ಬರೀ ನೋವು ಬರ್ತಾ ಇದೆ, ಬರೀ ಪೇನ್ ಕಿಲ್ಲರ್ ಮಾತ್ರೆ ತೊಗೊಳ್ತಿದ್ದೀವಿ ಅಂದ್ರೆ ಅದು ಡಿಸೀಸ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ಕೇಸಲ್ಲಿ ಕಾಲು ನೋವು ಬರೋದು, ಇವಾಗ ಆರ್ಥರೈಟಿಸ್ ಪ್ರಾಬ್ಲಮಲ್ಲೂ ಕಾಲು ನೋವು ಬರುತ್ತೆ. ಅದು ಆರ್ಥರೈಟಿಸಿಂದ ಬರ್ತಾ ಇದೆಯಂತ ನಾವು ಹೇಳಬೇಕಾದ್ರೆ ಅದಕ್ಕೆ ಎಕ್ಸಾಮಿನ್ ಮಾಡಬೇಕು, ಎಕ್ಸ್ರೇ ತೆಗಿಸ್ಬೇಕಾಗತ್ತೆ, ನೋಡಬೇಕಾಗತ್ತೆ ಅದು ಏನು ಸಮಸ್ಯೆ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ನಾಜಿಯಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಭೇಟಿ ರೀತಿದೆ ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಬ್ರಾಂಚಸ್ ಮಲ್ಲೇಶ್ವರಂ ಹಾಗೂ ಜಯನಗರದಲ್ಲಿದೆ. ಇತರೆ ಬ್ರಾಂಚಸ್ಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆಯಲ್ಲಿದೆ. ಹಾಗೆ ಉಡುಪಿ, ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೊಲಾಪುರ, ಕೊಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್ನಲ್ಲೂ ಕೂಡ ಬ್ರಾಂಚಸ್ಗಳಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 0804664777, ಮತ್ತೊಂದು ಸಂಖ್ಯೆ 1800572222. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.